ಚಿಕ್ಕಪೇಟೆ ರೇ ಯಾರದೇ ಮದುವೆ ಇರಲಿ ಮುಂಜೆ ಇರಲಿ ನಾಮಕರಣ ಇರಲಿ ಬರ್ತಡೇ ಪಾರ್ಟಿ ಇರಲಿ ಏನೇ ಇರಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಚಿಕ್ಕಪೇಟೆಗೆ ಬರಲೇಬೇಕು. ಅಷ್ಟೇ ಯಾಕೆ ಹೆಣ್ಮಕ್ಳಿಗೆ ಸೀರೆ ಬೇಕು ಅಂದ್ರೆ ಚಿಕ್ಕಪೇಟೆಗೆ ಬರಬೇಕು, ಗಂಡು ಮಕ್ಕಳಿಗೆ ಚಡ್ಡಿ ಬೇಕು ಅಂದ್ರೆ ಇಲ್ಲೇ ಬರಬೇಕು. ರೇ ಯಾರೇ ರಿಟೇಲ್ ಬಿಸ್ನೆಸ್ ಮಾಡ್ಬೇಕಂದ್ರು, ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದ್ರು, ಬೇರೆ ಯಾವುದೇ ರೀತಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬರಬೇಕಾಗಿರೋದು ಚಿಕ್ಕಪೇಟೆಗೆ. ಯಾಕಂದ್ರೆ ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ ರೇ. ಚಿಕ್ಕಪೇಟೆ ಬಂದ್ಬಿಟ್ಟು ಬೆಂಗಳೂರು ಸೆಂಟ್ರಲ್ ಇದೆ ಕಣ್ರಿ. ಆದರೆ ನಮ್ಮ ಕನ್ನಡದವ್ರು ಮಾತ್ರ ಯಾವ ಬಿಸ್ನೆಸ್ ಮಾಡ್ತಾ ಇಲ್ಲ, ಎಲ್ಲ ಬೇರೆಯವರೇ. ಗುಜರಾತಿಯವರು, ಮರಾಠಿಯವರು, ರಾಜಸ್ಥಾನವರು ಎಲ್ಲರೂ ಬೇರೆಯವರೇ. ನಮ್ಮವ್ರು ಯಾರು ಇರಲ್ಲ. ಏನ್ ಅನ್ಕೊಂಡಿದ್ಯಾ ಈ ದೇಶನ, ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ರೇ ಪಕ್ಕದಲ್ಲೇ ಮಾರ್ಕೆಟ್, KR ಮಾರ್ಕೆಟ್. ಏನ್ರಿ ಜನ ಹಬ್ಬ ಬಂದ್ರೆ ಸಾಕು ಯಪ್ಪ. ರೇ ಮಾರ್ಕೆಟ್ ಕಾಣಿಸಲ್ಲ ಕಣ್ರಿ, ಬರೀ ಜನಗಳೇ ಕಾಣಿಸ್ತಾ ಇರ್ತಾರೆ. ನಾವೇನ್ ನಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅಕ್ಕಪಕ್ಕದಲ್ಲಿ ಇರೋರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ದೇವನಹಳ್ಳಿ ಒನ್ಸ್ ಅಪಾನ್ ಅ ಟೈಮ್ ಇದು ಹಳ್ಳಿ. ಈಗ ಬೆಂಗಳೂರು ಹಳ್ಳಿಗಳಿಗೆ ದೊಡ್ಡ ಹಳ್ಳಿ ಬಿಕಾಸ್ ಆಫ್ ಏರ್ಪೋರ್ಟ್. ದೇವನಹಳ್ಳಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದವರೆಲ್ಲ ಈಗ ರಿಯಲ್ ಎಸ್ಟೇಟ್ ಓನರ್ಸ್ ಆಗಿದ್ದಾರೆ, ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಬಿಸ್ನೆಸ್ ಮನ್ಸ್ ಆಗಿದ್ದಾರೆ ಬಿಕಾಸ್ ಆಫ್ ಏರ್ಪೋರ್ಟ್. ಮಗ ಹೇಳ್ ಮಗ, ಇನ್ನು ಸ್ವಲ್ಪ ದಿನ ಚಿಕ್ಕಬಳ್ಳಾಪುರ ಕೂಡ ಇನ್ನೊಂದು ಬೆಂಗಳೂರು ಆಗುತ್ತೆ ಮಗ. ಆಗಿಲ್ಲ ಅಂದ್ರೆ ಬೆಂಗಳೂರು 2 ಆದ್ರೂ ಮಾಡ್ತೀನಿ ಮಗ. ನೋಡು ಮಗ, ಮೊಟ್ಟೆ ಯಾವತ್ತು ಹೊರಗಡೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಒಳಗಡೆಯಿಂದ ಹೊಡಿಬೇಕು ಮಗ. ಈ ಕಾನ್ಫಿಡೆನ್ಸ್ ಯಾಕೆ ಗೊತ್ತಾ? ಬಿಕಾಸ್ ಆಫ್ ಏರ್ಪೋರ್ಟ್. ರೇ ನಿಮ್ ಏರಿಯಾದಲ್ಲಿ ನೀವು ಆಚೆ ಬಂದ್ರೆ ಬಸ್ಸುಗಳು ಓಡಾಡ್ತವೆ ರೀ. ನಾವು ಕೈ ತೊಳೆಣ ಅಂತ ಹೊರಗಡೆ ಬಂದ್ರೆ ಸಾಕು, ಆ ಕಡೆ ಈ ಕಡೆ ಸುಯ್ ಸುಯ್ ಅಂತ ಫ್ಲೈಟ್ಸ್ ಓಡಾಡ್ತಾವ್ರಿ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಏರ್ಪೋರ್ಟ್. ಒಂದ್ಸಲ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ರಿ ಬಂದು. ಹೊಸದಾಗಿ ಟರ್ಮಿನಲ್ 2 ಆಗಿದೆ, ದೇವಲೋಕ. ಎಷ್ಟೋ ಜನ ಫ್ಲೈಟ್ ಅಲ್ಲಿ ಓಡಾಡಕ್ ಬರಲ್ಲ ರೀ, ಫೋಟೋ ತಗ್ಸ್ಕೊಂಡು ಹೋಗಕ್ಕೆ ಬರ್ತಾರೆ ರೀ. ಬಿಕಾಸ್ ಆಫ್ ಏರ್ಪೋರ್ಟ್. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಯಶವಂತಪುರ ಈ ಹೆಸರು ಕೇಳಿದ ತಕ್ಷಣ ತಲೆಗೆ ರಪಕ್ ಅಂತ ಬರೋದು RMC ಮಾರ್ಕೆಟ್. ನೀವು ಕರ್ನಾಟಕದಲ್ಲಿ ಎಲ್ಲೇ ದಿನಸಿ ಬಿಸ್ನೆಸ್ ಶುರು ಮಾಡಬೇಕಾದ್ರೂ ಮೊದಲು ಬರಬೇಕಾಗಿರೋದೇ ಇಲ್ಲಿಗೆ. ಅಷ್ಟೇ ಯಾಕೆ, ಎಲ್ಲೇ ನೀವು ಈರುಳ್ಳಿ ಬೆಳೆದ್ರು ತರಬೇಕಾಗಿರೋದು ಇಲ್ಲಿಗೆ. ನಮ್ಮ ಏರಿಯಾದಲ್ಲಿ ಈರುಳ್ಳಿ ಸ್ಮೆಲ್ ಬರುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು, ಆದ್ರೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಇದೆ, ಘಮಘಮ ಅಂತ ಬರುತ್ತೆ. ಸ್ನಾನ ಮಾಡಲ್ಲ, ಮಾಡಕ್ ಟೈಮ್ ಇಲ್ಲ, ನಿಮ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ದುನಿಯಾ ತುಂಬಾ ಫಾಸ್ಟ್. ನೀವು ಮನೆಯಲ್ಲಿ ಮೈಗೆ ಸೋಪ್ ಹಚ್ಕೊಂಡ್ರೆ ಸ್ಮೆಲ್ ಬರುತ್ತೆ, ಆದ್ರೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಕು ಘಮಘಮ ಅಂತ ಬರುತ್ತೆ. ಬಿಕಾಸ್ ಆಫ್ ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಇಲ್ಲಿ ಯಶವಂತಪುರ. ಯಾರೇ ಬೆಂಗಳೂರಿಗೆ ಬಂದ್ರು ಎಲ್ಲಾದ್ರೂ ಹೋಗೋಣ ಅಂತಂದ್ರೆ ಫಸ್ಟ್ ತಲೆಗೆ ಬರೋ ಹೆಸರೇ ಇಸ್ಕಾನ್. ಹರೇ ಕೃಷ್ಣ ಹರೇ ರಾಮ್, ಹರೇ ಕೃಷ್ಣ ಹರೇ ರಾಮ್. ಅದಿರೋದು ಯಶವಂತಪುರದಲ್ಲೇ ರೇ. ಬೆಂಗಳೂರಲ್ಲೇ ಟಾಲೆಸ್ಟ್ ಬಿಲ್ಡಿಂಗ್ ಅಂದ್ರೆ ಯಶವಂತಪುರದಲ್ಲಿ ಇರೋದು WTC ವರ್ಲ್ಡ್ ಟ್ರೇಡ್ ಸೆಂಟರ್. ರೇ ದೊಡ್ಡ ಮಾಲ್ ಅಂದ್ರೆ ಮಾಲ್ ಆಫ್ ಏಷ್ಯಾ ಅಂತಾರೆ. ಒಂದು ಸಪೋನ್ ಟೈಮ್ ದೊಡ್ಡ ಮಾಲ್ ಅಂದ್ರೆ ಒರಾಯನ್ ಮಾಲ್ ಯಶವಂತಪುರದಲ್ಲಿ ಕಿಂಗ್ ಆಫ್ ದಿ ಮಾಲ್ಸ್. ಕನಕಪುರ ರೋಡ್ ಅಂತ ಹೆಸರು ಹೇಳಿದ ತಕ್ಷಣ ನೆನಪಾಗತ್ತೆ DK ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು. ಅವ್ರು ನಿಮ್ಮ ಏರಿಯಾ ಕಡೆ ಓಡಾಡ್ತಾರ? ಇಲ್ಲ, ಅವ್ರು ಊರಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಮ್ಮ ಏರಿಯಾ ಕಡೆ ನೀವು ಹೋಗ್ಬೇಕು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕನಕಪುರ ರೋಡ್. ಅಷ್ಟೇ ಯಾಕ್ರಿ, ಗೂಗಲ್ ಅಲ್ಲಿ ನೀವು ಕನಕಪುರ ಅಂತ ಹೊಡೆದ ತಕ್ಷಣ ರೆಸಾರ್ಟ್ ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ರೆಸಾರ್ಟ್ಗಳಿಗೆ ಫುಲ್ ಫೇಮಸ್ ರೀ. ಬೆಂಗಳೂರಲ್ಲಿ ಒಂದು ಕಡೆ ಎಷ್ಟು ರೆಸಾರ್ಟ್ಗಳಿದಾವೋ ಕನಕಪುರ ರೋಡಲ್ಲಿ ಅಷ್ಟು ರೆಸಾರ್ಟ್ಗಳಿವೆ. ನಮ್ಮ ಕನಕಪುರ ರೋಡಲ್ಲಿ ಹೊಸದಾಗ ಒಂದು ಮಾಲ್ ಶುರುವಾಗಿದೆ ರೀ, ಫೋರಂ ಮಾಲ್. ಯಾವ್ದ್ರಿ ಅದು ಮಾಲ್ ಆಫ್ ಏಷ್ಯಾ. ಇಲ್ಲಿ ಬಂದು ಒಂದ್ಸರಿ ನೋಡ್ರಿ, ಇದು ಮಾಲ್ ಆಫ್ ಅಮೇರಿಕಾ, ಮಾಲ್ ಆಫ್ ಅಮೇರಿಕಾ, ಮಾಲ್ ಆಫ್ ಸೌತ್ ಆಫ್ರಿಕಾ, ಮಾಲ್ ಆಫ್ ಆಸ್ಟ್ರೇಲಿಯಾ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಮಾಲು. ನಿಮ್ಮ ಏರಿಯಾದಲ್ಲಿ ಕಿಲೋಮೀಟರ್ಗೂ ಬಸ್ ಸ್ಟಾಪ್ ಇರ್ಬೋದು, ಆದ್ರೆ ನಮ್ಮ ಏರಿಯಾದಲ್ಲಿ ಕಿಲೋಮೀಟರ್ಗೂ ಮೆಟ್ರೋ ಸ್ಟಾಪ್ ಇದೆ. ರೇ ಅಷ್ಟೇ ಯಾಕ್ರಿ, ನಮ್ಮ DK ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಕನಕಪುರಕ್ಕೆ ಟನಲ್ ಮಾಡಿದ್ರು ಮಾಡ್ತಾರೆ. ಅಷ್ಟೇ ಯಾಕೆ, ಏರ್ಪೋರ್ಟ್ ಬಂತು. ವೆಡ್ಡಿಂಗ್ ಆಗಲಿ ಪ್ರೀ ವೆಡ್ಡಿಂಗ್ ಆಗಲಿ ಮಾಡಿಸ್ಕೋಬೇಕು ಅಂದ್ರೆ ಬರ್ಬೇಕಾದ್ರೆ ಕನಕಪುರ ರೋಡ್ಗಳಿಗೆ. ಅಷ್ಟೇ ಯಾಕೆ ರೀ, ಎಲಿಮೆಂಟ್ಸ್ ಅಲ್ಲಿ ಪ್ರೀ ವೆಡ್ ಫೋಟೋ ಶೂಟ್ ಮಾಡಿಸ್ತೀರಾ, ಮದುವೆ ಆಗಿರೋರ್ನ ತೋರಿಸ್ರಿ ನೋಡೋಣ ಅಲ್ವಾ? HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಎಷ್ಟು ಜನ ಗೊತ್ತು? ಈಗಿನ ಮಕ್ಕಳಿಗಂತೂ ಗೊತ್ತೇ ಇಲ್ಲ. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಇದ್ದಿದ್ದು ಏರ್ಪೋರ್ಟ್ ಇದು. ಈಗ್ಲೂ ಪ್ರೈವೇಟ್ ಚಾರ್ಟೆಡ್ ಫ್ಲೈಟ್ಸ್, ಪ್ರೈವೇಟ್ ಹೆಲಿಕಾಪ್ಟರ್ಸ್ ಲ್ಯಾಂಡ್ ಆಗೋದು HAL ಅಲ್ಲೇ. ಒನ್ಸ್ ಅಪಾನ್ ಅ ಟೈಮ್ HAL ಹೆವಿ ಡಿಮ್ಯಾಂಡೆಡ್ ಕಾಸ್ಟ್ಲಿ ಏರಿಯಾ. ಈಗ ಮಾರತಳ್ಳಿ ಜೊತೆ ಸೇರ್ಕೊಂಡು ಬಿಜಿ ಆಗ್ಬಿಟ್ಟಿದೆ. ಇಲ್ಲಿ ಅಷ್ಟೊಂದು ನೆಮ್ಮದಿ ವಾತಾವರಣ ಇಲ್ಲ, ಅದಕ್ಕೆ ಅಫಿಷಿಯಲ್ಸ್ ಎಲ್ಲ ಇರೋದೇ ಇಲ್ಲ. ಅದರಲ್ಲೂ ಈ ಮಾರತಳ್ಳಿ PGಗಳಿಗೆ ಫೇಮಸ್. ಅದರಲ್ಲಿ ಆಂಧ್ರದವರೇ ಬಂದು PGಗಳು ಶುರು ಮಾಡೋದು ಬಿಸ್ನೆಸ್ಗಳನ್ನ. ಯಾವಾಗ ನೋಡಿದ್ರು ಪಪ್ಪುಚಾರು, ಪುಲಿಹೋರ. ಮಾಗಡಿ ರೋಡ್ ಯಾಕೆ ಇಷ್ಟು ಉದ್ದ ಇದೆ ಗೊತ್ತಾ? ಮಾಗಡಿ ರೋಡ್ ಮೆಟ್ರೋ ಸ್ಟಾಪ್ ಇಂದ ಹಿಡಿದು ಮಾಗಡಿವರೆಗೂ ಮಾಗಡಿ ರೋಡೇ. ಮುಂದಿನ ದಿನಗಳಲ್ಲಿ ಮಾಗಡಿ ರೋಡಿಂದ ಮಾಗಡಿವರೆಗೂ ಮೆಟ್ರೋ ಬರ್ತಾ ಇದೆ ರೀ. ಜಮೀನುಗಳು ಚೀಪಾಗಿ ಸಿಗ್ತಾ ಇದ್ವು ರೀ. ಈಗ ಸೈಟ್ಗಳು ಚೀಪಾಗಿ ಸಿಗ್ತಾ ಇಲ್ಲ, ಗಗನಕ್ಕೆ ಏರ್ತಾ ಇದ್ದಾರೆ ಸೈಟ್ ರೇಟ್ಗಳು. ಒಂದಿನ ನಮ್ಮ ಕಡೆ ನೋಡ್ದಂಗೆ ಮಾಡ್ತೀವಿ ಅಂತ ಹೇಳಿದ್ವಿ, ಈಗ ಆಲ್ರೆಡಿ ನೋಡ್ತಾವ್ರೆ. ಮಾಗಡಿ ರೋಡು
ನಾವು ಮೆಟ್ರೋ ದಾಟ್ತೀವಿ, ರಿಂಗ್ ರೋಡ್ ದಾಟ್ತೀವಿ, ನೈಸ್ ರೋಡು ದಾಟ್ತೀವಿ. ಆದ್ರೂ ಮುಗಿಯಲ್ಲ, ಹೋಗ್ತಾನೇ ಇರ್ತೀವಿ. ದೊಡ್ಡ ದೊಡ್ಡ ಮೂವಿಗಳಿಗೆ ಈ ಸೆಟ್ ಕನ್ಸ್ಟ್ರಕ್ಟ್ ಆಗೋದು ಮಾಗಡಿ ರೋಡಲ್ಲೇ. ಕೆಡಿ ಮೂವಿ ಸೆಟ್, ಹಾ. ಮಾರ್ಟಿನ್ ಮೂವಿ ಸೆಟ್, ಅಲ್ಲೇ ಆಗಿದ್ದು. ಅಷ್ಟೇ ಯಾಕೆ, ದೊಡ್ಡ ದೊಡ್ಡ ಸ್ಟುಡಿಯೋಗಳು, ಪುಟ್ಟಣ್ಣ ಕಣಗಲ್ ಸ್ಟುಡಿಯೋ, RS ಗೌಡ್ರ ಸ್ಟುಡಿಯೋ ಎಲ್ಲ ಅಲ್ಲೇ. ಸಿಲ್ಕ್ ಬೋರ್ಡ್. ಒನ್ಸ್ ಅಪಾನ್ ಅ ಟೈಮ್ ಟ್ರಾಫಿಕ್ಗೆ ಹೆಸರುವಾಸಿ, ಬೆಂಗಳೂರು ಟ್ರಾಫಿಕ್ಗೆ ದೊಡ್ಡಪ್ಪ ಇದ್ದಂಗೆ. ಆದ್ರೆ ಈಗ ಫ್ಲೈಓವರ್ಸ್ ಬಂದಿದೆ, ಮೆಟ್ರೋ ಬಂದಿದೆ, ಟ್ರಾಫಿಕ್ ಕಮ್ಮಿ ಆಯ್ತು ಅನ್ಕೊಂಡಿದ್ದಾರೆ. ಇಲ್ಲ, ಇನ್ನೂ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ 10 ಜನಕ್ಕೆ ಫೋನ್ ಮಾಡಿ ಎಲ್ಲಿದ್ಯಪ್ಪ ಅಂತ ಕೇಳಿದ್ರೆ ಅದ್ರಲ್ಲಿ ಇಬ್ಬರಾದ್ರೂ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಪ್ಪ ಅಂತ ಹೇಳ್ತಾರೆ. ರೇ ಅಷ್ಟೇ ಯಾಕೆ, ಯಾರೋ ತಪ್ಪು ಮಾಡಿದ್ರೆ ಸಾಕು ಎತ್ತಾಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಸೆರೆಮನೆ, ಅತಿ ದೊಡ್ಡ ಜೈಲ್, ಪರಪ್ಪನ ಅಗ್ರಹಾರ. ಅದು ಇದೇ ರೋಡಲ್ಲೇ ಹೋಗ್ಬೇಕು. ಹುಷಾರು, ತಪ್ಪಿಗೆ ಮಾಡ್ಬಿಟ್ಟಿರ. ಸಿಲ್ಕ್ ಬೋರ್ಡ್ ಇಂದ ಹಂಗೆ ಪಕ್ಕಕ್ಕೆ ಹೋದ್ರೆ HSR ಲೇಔಟ್, ಹೊಸೂರು ಸಜ್ಜಾಪುರ್ ರೋಡ್ ಅಂತ ಎಷ್ಟು ಜನಕ್ಕೆ ಗೊತ್ತು? ಆ HSR ಲೇಔಟ್ ಅಲ್ಲಿ ಇರೋರಿಗೆ ಗೊತ್ತಿಲ್ಲ, ಕೇಳಿ ನೋಡಿ. ಇದೊಂಥರ HSR ಲೇಔಟ್ ಅದು ತುಂಬಾ ಅಫಿಷಿಯಲ್ಸ್ ಇರೋ ಏರಿಯಾ, ತುಂಬಾ ಕಾಸ್ಟ್ಲಿ. ಅಂದ್ರೆ ನಿಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ. ಏನಿದ್ರು ನಮ್ಮಂತ ರಿಚ್ ಪೀಪಲ್ಗೆ ನಂದೊಂದು 4 ಸೈಟ್ ಇವ್ರದೊಂದು 5 ಸೈಟ್ ಇದೆ ಅಲ್ಲಿ. ಇದೆ ಅಂತ ಅವಾಗ ಹುಡುಕಾಡ್ತಿರ್ತೀವಿ ಹೋಗಿ. ಅದು ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ರೇ, ನಮ್ ಬನಶಂಕರಿ ಗೊತ್ತೇನ್ರಿ ನಿಮ್ಗೆ? ಹೆಣ್ಣು ಮಕ್ಕಳಿಗೆ ತುಂಬಾ ಶ್ರೇಷ್ಠ. ಈ ಹೆಣ್ಣು ಮಕ್ಕಳು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಆದ್ರೆ ಬನಶಂಕರಿ ದೇವಸ್ಥಾನಕ್ಕೆ ಮಾತ್ರ ಬಂದೇ ಬರ್ತಾರೆ, ದರ್ಶನ ಮಾಡ್ಕೊಂತಾರೆ. ಅಷ್ಟೇ ಅಲ್ಲ ರೀ, ಬನಶಂಕರಿ ಏರಿಯಾಗಳಿಗೆ ಸೆಂಟ್ರ್ ಏರಿಯಾ ಕಂಡ್ರೆ ಇದು. ಈ ಕಡೆ JP ನಗರ, ಮುಂದೆ ಜಯನಗರ, ಹಿಂದೆ ಕುಮಾರಸ್ವಾಮಿ ಲೇಔಟ್, ಈ ಕಡೆ ಹೋದ್ರೆ ಕನಕಪುರ. ಸೆಂಟ್ರ್ ಇದು, ಏರಿಯಾಗಳಿಗೆ ಸೆಂಟ್ರು ಸಿಕ್ಕಾಪಟ್ಟೆ ದೊಡ್ಡದು. ನಮ್ಮ ಬನಶಂಕರಿ ತುಂಬಾ ದೊಡ್ಡದು ಕಣ್ರಿ, ತುಂಬಾ ಸ್ಟೇಜಸ್ ಇರೋ ಏರಿಯಾ. ಈ ಕಡೆ ಕನಕಪುರ ರೋಡಿಂದ ಹಿಡಿದು ಈ ಕಡೆ ಮೈಸೂರು ರೋಡ್ ವರೆಗೂ ಬನಶಂಕರಿನೇ. ಸ್ಟೇಜ್ 1 ಇಂದ ಶುರುವಾದ್ರೆ ಕೊನೆ ಸ್ಟೇಜ್ ಎಲ್ಲಿ ಎಂಡ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ದೊಡ್ಡದು. BTM ಅಂದ್ರೆ ಏನ್ರಿ? ಬನಶಂಕರಿ, ತಾವರೆಕೆರೆ, ಮಡಿವಾಳ, ಎಷ್ಟೋ ಜನ ಗೊತ್ತೇ ಇಲ್ಲ. ರೇ, ಬೆಂಗಳೂರಲ್ಲಿ ಕಾಲ ಭಾಗ ಬನಶಂಕರಿನೇ. ಹೌದ್ರಿ, ಅಷ್ಟು ದೊಡ್ಡದ್ರೆ ನಮ್ಮ ಬನಶಂಕರಿ.